ನಮಸ್ತೆ. ಹೇಗಿದ್ದೀರಾ ಸರ್? ಆಸಮ್ ಆಸ್ ಯೂಶುವಲ್. ಆಕ್ಚುಲ್ ಆಗಿ ನಾನು ನಿಮ್ಮನ್ನ ಚಾನಲ್ಗಳಲ್ಲಿ ನೋಡಿ ತುಂಬ ಖುಷಿ ಪಡ್ತಿದ್ದೆ. ಥ್ಯಾಂಕ್ ಯು. ಮಾತಾಡ್ಸೋಣ ಅಂತ ಬಂದೆ. ಹಾಂ, ಹೋಟೆಲ್ಗೆ ಬಂದಿದ್ದೀರಾ ಸರ್, ಹೇಗೆ ಅನಿಸ್ತಿದೆ ಸರ್? ಮಾತನಾಡೋಕ್ಕೆ ಟೈಮ್ ಇಲ್ಲ ನನಗೆ, ಯಾಕಂದರೆ ಇಷ್ಟು ಒಳ್ಳೆ ಭೋಜನ ಬಡಿಸ್ಬಿಟ್ಟು ಮಾತಾಡಿದರೆ ಹಿಂಗೆ ನೋಡಿದ ತಕ್ಷಣ ಖುಷಿ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ಕೇಳಿದಿರಲ್ಲ ಸ್ವಾದಿಷ್ಟ ಭೋಜನ ಅಂತ, ಅಂದರೆ ಆ ಹೆಸರಿಗೆ ತಕ್ಕ ಹಾಗೆ ಬಾಳೆ ಎಲೆ ನೋಡಿದ ತಕ್ಷಣ ಒಂದಿಷ್ಟು ಹಸಿವೆ ಜಾಸ್ತಿ ಆಗುತ್ತೆ ನನಗೆ. ನಾನು ಊಟ ಪ್ರಿಯ, ಊಟ ತುಂಬ ಒಳ್ಳೆ ಊಟ ಇದ್ದರೆ ಅಲ್ಲಿ ಹಾಜರಾಗ್ಬಿಡ್ತೀನಿ. ಅದರಲ್ಲೂ ಈ ಇಸ್ಕಾನ್ ಸುತ್ತಮುತ್ತ ಹಿಂಗೆ ಬರುವಾಗ ಈ ರೋಡಲ್ಲಿ ಹಾಸುವಾಗ ಇಲ್ಲಿ ನಾನು ಭೇಟಿ ಕೊಡೋದೇ ಹೋಗೋದಿಲ್ಲ. ಕಾರಣ ಎಷ್ಟೇ, ಟೆಂಪಲ್ ಮೀಲ್ ವಿರಾಟ್ ಹೋಟೆಲ್ ನೋಡಿದ ತಕ್ಷಣ ಅಬ್ಬಾ ಎಂಥ ಹೊಟ್ಟೆ ತುಂಬಿಲ್ಲದೆ ಇರಲಿ ಊಟ ಮಾಡ್ಕೊಂಡೇ ಹೋಗ್ಬೇಕು ಅನ್ನೋದು ನನ್ನ ವೈಯಕ್ತಿಕ ಸ್ವಂತ ಅಭಿಪ್ರಾಯ. ಬಹಳಷ್ಟು ಜನರನ್ನು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಸವಿತಾರೆ ಅಂತ ಖುಷಿ ಪಡ್ತಾ ಇದ್ದೆ. ಹಾಗೆಯೇ ಇಲ್ಲಿ ಒಂದೊಂದು ಏನು ಸ್ವಾದಿಷ್ಟಕರ ಐಟಮ್ಸ್ ನೋಡಿದ್ರು ಕೂಡ ಬೇರೆ ಏನು ಬೇಡಪ್ಪ ಅನ್ಸುತ್ತೆ. ಎಲ್ಲ ದುಡಿಯೋದು ಇದಕ್ಕೆ ಅಲ್ವಾ, ಬೇರೆ ಏನು ಬದುಕೋದೇ ಇದಕ್ಕೆ ಅನ್ನೋ ಅಷ್ಟರ ಮಟ್ಟಿಗೆ ನಂಗೆ ಇಲ್ಲಿ ಖುಷಿ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ನಾನು ಇದು ಫಸ್ಟ್ ಟೈಮ್ ಅಲ್ಲ, ಯಾವಾಗಲೂ ಇಲ್ಲಿ ಬಂದಾಗೆಲ್ಲ ಹಬ್ಬ. ನನಗೆ ಹಬ್ಬದ ದಿನನೇ ಬರಬೇಕು ಅಂತೇನಿಲ್ಲ, ಪ್ರತಿದಿನ ಅದು ಹಬ್ಬ ಇರಲಿ ಹೊಸ ವರ್ಷ ಇರಲಿ ಯಾವುದೇ ಇರಲಿ ಹರ್ಷ ಮಾತ್ರ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗಾಗಿ ಐ ಆಮ್ ಸೋ ಗ್ರೇಟ್ಫುಲ್ ಟು ದಿಸ್ ಓನರ್. ಈ ವಿರಾಟ್ ಹೋಟೆಲ್ನ ಓನರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ ಅಂತ ಹೇಳ್ಬೇಕು. ಯಾಕಂದರೆ ಇವರು ಸರ್ವಿಸ್, ಅವರು ಒಳ್ಳೆ ಸಾಮಾಜಿಕ ಕಳಕಳಿ ಇಟ್ಕೊಂಡು ಏನೋ ಒಂದು ಕೆಲಸಗಳನ್ನು ಮಾಡ್ತಿರ್ತಾರೆ. ಅದರಲ್ಲಿ ಇದನ್ನು ಕೂಡ ಮಾಡಿದಾಗ ತುಂಬ ಹೃದಯದಿಂದ ಹಾರೈಸಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಈ ಮೀಲ್ಸಲ್ಲಿ ಪದಾರ್ಥಗಳ ಬಗ್ಗೆ ಅಲ್ಲ ಅಂದರೆ ಎಲ್ಲ ಕೋಸಂಬರಿ, ಪಲ್ಯ, ಚಟ್ನಿ, ಉಪ್ಪಿನಕಾಯಿ, ಉಪ್ಪು, ಆಮೇಲೆ ಫ್ರೂಟ್ಸ್ ಇರ್ಬೋದು, ಕಲರ್ ರೈಸ್ ಇರ್ಬೋದು, ಪುರಿ ಇರ್ಬೋದು, ಮತ್ತು ಹೋಳಿಗೆ, ಪಾಯಸ, ಏನ್ರಿ ಬೇಕು ಇದಕ್ಕಿಂತ ಹೆಚ್ಚಿನದು ಏನು ಬೇಕು ಹೇಳಿ. ಇಲ್ಲಿ ಒಂದು ಸಲ ಭೇಟಿ ಕೊಟ್ಟು ಊಟ ಮಾಡಿದ ತಕ್ಷಣ ಏನೇ ಚಿಂತೆ ಇದ್ರು, ಕಷ್ಟ ಇದ್ರು, ಹಬ್ಬ ಒಂದು ನಿಟ್ಟುಸಿರು ಬಿಡ್ಬೋದು, ಆರಾಮ್ ಅನ್ಸುತ್ತೆ, ಅಷ್ಟು ಹೇಳ್ಬೋದು. ನೀವು ಭೋಜನ ಪ್ರಿಯರು ಅಂತ ನಮ್ಗೆ ಗೊತ್ತು. ಹೌದೌದು. ಈ ಒಂದು ಮೀಲ್ಸ್ ಜನರಿಗೆ ಎಷ್ಟು ಆರೋಗ್ಯಕರವಾಗಿರುತ್ತೆ ಅಂತ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್. ಯಾಕಂದರೆ ನಾವು ಇವತ್ತಿನ ಫಾಸ್ಟ್ ಲೈಫಲ್ಲಿ ಏನೇನೋ ನಮ್ಮದೇ ಜಂಜಾಟಗಳು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆರೋಗ್ಯ ಅಂದ್ರೆ ನಾವು ಮರ್ತು ಬಿಟ್ಟಿದ್ದೀವಿ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ಏನೋ ಎಕ್ಸ್ಟ್ರಾ ಟೇಸ್ಟಿಂಗ್ ಪೌಡರ್ ಇಲ್ಲದೆ, ಸೋಡಾ ಇಲ್ಲದೆ ಹಾಕೋದು ಮನೆ ಊಟ ಇದ್ದಂಗೆ ಇರುತ್ತೆ. ಹಾಗಾಗಿ ಟೆಂಪಲ್ ಮೀಲ್, ದೇವಸ್ಥಾನದಲ್ಲಿ ಪ್ರಸಾದ ಸಿಕ್ಕಾಗ ಎಷ್ಟು ಖುಷಿ ಪಡ್ತೀವೋ ಅಷ್ಟು ಖುಷಿಪಟ್ಟು ತುಂಬ ಆನಂದದಿಂದ ಸವಿಬೋದು ಅನ್ನೋದು ನನ್ನ ಅನುಭವ ಮತ್ತು ಅಧ್ಯಯನ. ಊಟ ಮಾಡೋದಕ್ಕೂ ಅದೊಂದು ಕೆಲವೊಂದು ಪದ್ಧತಿಗಳಿದೆ. ಓಕೆ, ಅದ್ರ ಬಗ್ಗೆ ಮೊದಲು ಏನಂದರೆ, ನೀವು ಕೇಳಿರ್ತೀರ ವಿ ಆರ್ ವಾಟ್ ವಿ ಈಟ್ ಅಂತ, ಆ್ಯಂಡ್ ಹೌ ವಿ ಈಟ್ ಅನ್ನೋದು ಕೂಡ ಇಂಪಾರ್ಟೆಂಟ್. ಈ ದೇಹಕ್ಕೆ ನಾವು ಏನು ಹಾಕ್ತೀವಿ ಅನ್ನೋದು ಎಷ್ಟು ಇಂಪಾರ್ಟೆಂಟು, ಯಾವ ಮನಸ್ಥಿತಿಯಲ್ಲಿ ಊಟ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟು. ನೋಡಿ, ಭೋಜನ ಅಂತೀವಿ. ಭೋಜನ ಅಂದ್ರೆ ಏನು? ಯಜ್ಞ, ಭೋ ಯಜ್ಞ. ಈ ಜಠರವೇ ಕುಂಡ, ಯಜ್ಞ ಕುಂಡ. ಅಗ್ನಿ ಚೆನ್ನಾಗಿರೋದು, ಮಧ್ಯಾಹ್ನ ಚೆನ್ನಾಗಿರುತ್ತಲ್ವ, ಡೈಜೆಷನ್ ತುಂಬ ಅನುಕೂಲಕರವಾಗಿರುತ್ತೆ. ಇವೆಲ್ಲವೂ ಕೂಡ ತುಂಬ ಜೀರ್ಣಕ್ರಿಯೆಗೆ ಅನುಕೂಲವಾಗಿರುವಂಥದ್ದು, ಎಲ್ಲ ಪೌಷ್ಟಿಕಾಂಶಗಳು ಇರುವಂಥದ್ದನ್ನು ಇಲ್ಲಿ ಆಯ್ಕೆ ಮಾಡಿ ಒಂದು ಒಳ್ಳೆಯ ಆರೋಗ್ಯಕರ ಭೋಜನವನ್ನು ಬಡಿಸ್ತಾ ಇರೋದು ತುಂಬ ವಿಶೇಷ ಅಂತ ನನಗನ್ಸುತ್ತೆ. ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಈ ರೀತಿಯಾಗಿ ನೋಡೋದು ವಿರಳ. ಸಾಮಾನ್ಯವಾಗಿ ಹೋಟೆಲ್ ಊಟ ಮಾಡಿ ಬೇಜಾರಾಗ್ಬಿಟ್ಟೆ ಅಂತ ಹೇಳೋರ ಮಧ್ಯೆ ಅವ್ರು ಒಂದ್ಸಲ ಇಲ್ಲಿ ಭೇಟಿ ಕೊಟ್ಟರೆ ದಿನ ಬರಬೇಕು ಅಂತ ಹೇಳ್ತಾರೆ. ಅಮ್ಮ ಮಾಡಿದ ಅಡುಗೆಯ ರೀತಿ ಎಷ್ಟು ಪ್ರೀತಿಯಿಂದ ಬಡಿಸ್ತಾರೋ ಅಷ್ಟು ಪ್ರೀತಿಯಿಂದ ಬಡಿಸ್ತಾರೆ. ಸರ್ವಿಸ್ ಇಸ್ ಆಲ್ಸೋ ವೆರಿ ಗುಡ್, ಅದು ತುಂಬ ಮೆಚ್ಚಬೇಕಾದಂಥದ್ದು. ಹಾಗಾಗಿ ಒಂದು ಒಳ್ಳೆಯ ಪರಿಸರದಲ್ಲಿ ಒಳ್ಳೆಯ ದೃಷ್ಟಿಕೋನದಿಂದ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದು ಆಶಯದಿಂದ ಇಲ್ಲಿ ಇವ್ರು ಮಾಡಿರೋದು ಓನರ್ ಗೊತ್ತಾಗ್ತದೆ. ಇಟ್ಸ್ ವೆರಿ ಮಚ್ ವಿಸಿಬಲ್, ಅಷ್ಟು ಹೇಳ್ಬೋದು ನಾನು. ಈ ಹೋಟೆಲ್ನ ಹೈಜಿನಿಟಿ ಮತ್ತು ಇಲ್ಲಿನ ಕೆಲಸಗಾರರ ಬಗ್ಗೆ ಯಾವ ರೀತಿ ಸರ್ವ್ ಮಾಡ್ತಾರೆ, ಎಷ್ಟು ಟೈಮಿಂಗಲ್ಲಿ ಸರ್ವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಆರಂಭದಲ್ಲಿ ಬಂದಾಗ ಗೊತ್ತಾಗಿಲ್ಲ. ಆರಂಭದಲ್ಲಿ ಬಂದಾಗ ಏನೋ ಐ ಹ್ಯಾವ್ ವಿಸಿಟೆಡ್ ಮೆನಿ ಟೈಮ್ಸ್, ತುಂಬ ಸಲ ಬಂದಿದ್ದೀನಿ. ತುಂಬ ಕ್ವಿಕ್ ಸರ್ವಿಸ್ ಇರುತ್ತೆ, ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಯಾವಾಗಲೂ ನೋಡಿದ್ದೀರಲ್ಲ, ಉಪಚಾರ ಇಲ್ಲದೆ ಇರೋ ಊಟ ಏನಕ್ಕೆ ಬೇಕು ಅಂತ ಹೇಳೋದು ಕೇಳಿದ್ದೀವಿ. ಹಾಗಾಗಿ ಊಟದ ಜೊತೆಗೆ ತುಂಬ ಕ್ವಿಕ್ ಸರ್ವಿಸ್
ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಇದ್ರ ಜೊತೆಗೆ ಆಮೇಲೆ ಬೀಡ ಕೂಡ ಕೊಡ್ತಾರೆ, ಇಲ್ಲಿ ಇನ್ನು ಕೊಟ್ಟಿಲ್ಲ, ಆಮೇಲೆ ಕೊಡ್ತಾರೆ. ಸಾಮಾನ್ಯವಾಗಿ ನಾನು ವಿಸಿಟ್ ಮಾಡಿದಾಗೆಲ್ಲ ಕೊಡ್ತಾರೆ. ಒಂದು ಒಳ್ಳೆ ಆನಂದ ಭರಿತವಾದ ಸ್ವಾದಿಷ್ಟಕರ ಭೋಜನವನ್ನು ಸವಿಬಹುದು ಇಲ್ಲಿ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಥ್ಯಾಂಕ್ ಯು ಒಳ್ಳೆಯದಾಗಲಿ. ಥ್ಯಾಂಕ್ ಯು.